ಎಲ್ಲರೂ ಬಂದಿದ್ರೆ ಪೂಜೆ ಶುರು ಮಾಡೋಣವಾ? ಗುರುಗಳೇ, ಒಂದು ನಿಮಿಷ. ಅಮ್ಮ, ಏನು ಅಂದ್ಕೊಳ್ಬೇಡಿ, ಸ್ವಲ್ಪ ಎದ್ದೇಳ್ತೀರಾ? ವೇದ, ಯಾಕಪ್ಪ, ಏನಾಯ್ತು? ನೀವೀಗ ಪೂಜೆ ಕೂರೋದು ಬೇಡಮ್ಮ. ಇದ್ದಕ್ಕಿದ್ದ ಹಾಗೆ ಹೀಗೆ ಯಾಕೆ ಹೇಳ್ತಿದ್ಯಾ? ಏನಾಯ್ತು? ನಾನು ಯಾಕೆ ಪೂಜೆ ಕೂರಬಾರ್ದು? ಅಮ್ಮ, ಯಾಕೆ ಏನು ಅಂತ ನಾನು ಆಮೇಲೆ ನಿಮ್ಗೆ ಹೇಳ್ತೀನಿ. ಈಗ ನೀವು ಪೂಜೆಯಿಂದ ಎದ್ಬಿಡಿಮ್ಮ. ಅಲ್ಲ ವೇದ, ಯಾಕೆ ಅಂತ ಕಾರಣ ಹೇಳ್ದೆ ಪೂಜೆ ಕೂರಬಾರ್ದು ಅಂದ್ರೆ ಏನರ್ಥ? ಮಕ್ಕಳಿಲ್ಲದೆ ಇರೋರು ಮೃತ್ಯುಂಜಯ ಪೂಜೆ ಕೂತ್ರೆ ಅವ್ರಿಗೆ ತೊಂದರೆ ಆಗುತ್ತೆ ಅಂತ ನಿಮ್ಗೆ ಡೈರೆಕ್ಟಾಗಿ ಹೇಗೆ ಹೇಳಮ್ಮ? ವೇದಾಂತ್ ನಿನ್ನೆ ಕೇಳ್ತಿರೋದು. ಅಮ್ಮ, ನಾನು ನಿಮ್ಗೆ ಏನೇ ಹೇಳಿದ್ರು ಅದ್ರ ಹಿಂದೆ ಖಂಡಿತವಾಗ್ಲೂ ಒಳ್ಳೆ ಉದ್ದೇಶ ಐತೆ ಇರುತ್ತೆ. ನಾನು ಯಾವತ್ತೂ ನಿಮ್ಗೆ ಒಳ್ಳೆದೇನೆ ಬಯಸ್ತೀನಿ, ಅದು ನಿಮಗೂ ಗೊತ್ತು. ಪ್ಲೀಸ್ ಅಮ್ಮ, ನನ್ನ ಮಾತು ಕೇಳಿ. ನನ್ನ ಮಾತು ಮೇಲೆ ನಂಬಿಕೆ ಇದ್ರೆ ನಾನು ಹೇಳ್ದಾಗ ಮಾಡಿ. ವೇದಾಂತ್, ನನಗೆ ಯಾಕೋ ನೀವು ಮಾಡ್ತಿರೋದು ಸರಿ ಅನ್ನಿಸ್ತಿಲ್ಲ. ಪೂಜೆ ಕೂತವ್ರನ್ನ ಎಪ್ಸೋದು ಸರಿನಾ? ಅದು ಯಾಕೆ ಏನು ಅಂತ ಹೇಳಿದೆ. ಯಾಕೆ ಏನು ಅಂತ ಹೇಳಿಲ್ಲ ಅಂದ ಮಾತ್ರಕ್ಕೆ ರೀಸನ್ ಇಲ್ಲ ಅಂತಲ್ಲ ಸಾರ್ಥಕ್. ಖಂಡಿತವಾಗ್ಲೂ ಕಾರಣ ಇದೆ, ಅದನ್ನು ಟೈಮ್ ಬಂದಾಗ ಹೇಳ್ತೀನಿ. ಮನೆಯವ್ರ ಮುಂದೆ ಏನಂತ ಗುಟ್ಟು ಎಲ್ಲರ ಮುಂದೆ ಹೇಳ್ಬೋದಲ್ವಾ? ಎಲ್ಲಿ ಏನು ಮಾತಾಡಬೇಕು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ನೀವು ಅದನ್ನು ನನಗೆ ಹೇಳ್ಕೊಡ್ಬಿಡಿ ಸಾರ್ಥಕ್. ಅಲ್ಲ, ತನ್ನ ಮಗನಿಗೆ ಒಳ್ಳೇದಾಗ್ಲಿ ಅಂತ ಪೂಜೆ ಕೂತಿರೋ ತಾಯಿನ ಕೂರ್ಬೇಡ ಅಂತ ಹೇಳೋರು ನೀವಲ್ಲ, ಅದಕ್ಕೆ ಯಾಕೆ ಅಂತ ಕೇಳ್ತೀನಿ. ಈಗ ಇದು ನಾನೇ ಹೇಳ್ತಿದ್ದೀನಿ ಅಂದರೆ ಅದು ಖಂಡಿತವಾಗ್ಲೂ ಒಂದು ಬಲವಾದ ಕಾರಣ ಇದ್ದೇ ಇರುತ್ತಲ್ವ ಸಾರ್ಥಕ್. ಟೈಮ್ ಬಂದಾಗ ಏನು ಅಂತ ಹೇಳ್ತೀನಿ, ಎಲ್ಲರಿಗೂ ಗೊತ್ತಾಗೋ ಟೈಮಲ್ಲಿ ಗೊತ್ತಾಗುತ್ತೆ. ಅಲ್ಲ ವೇದಾಂತ್, ಈ ಥರ ದಿಢೀರ್ ಅಂತ ಶಾಕ್ ಕೊಟ್ರೆ ಹೇಗೆ? ಯಾಕೆ ಏನು ಅಂತ ಹೇಳ್ಬೇಕಲ್ವಾ? ಪ್ಲೀಸ್ ಸ್ಟಾಪ್ ಇಟ್ ಸಾರ್ಥಕ್. ಹೇಳಿದ್ದೇನೆ ಪದೇ ಪದೇ ಹೇಳೋದಕ್ಕಾಗಲ್ಲ. ಹೇಳ್ತಾ ಇದ್ದೀನಿ ತಾನೆ, ಗೊತ್ತಾಗೋ ಟೈಮಲ್ಲಿ ಎಲ್ಲ ಗೊತ್ತಾಗುತ್ತೆ. ಈಗ ನನ್ನ ಮಾತಿನ ಮೇಲೆ ಗೌರವ ಇದ್ರೆ ನಾನು ಹೇಳೋವರೆಗೂ ಎಲ್ಲರೂ ಸುಮ್ಮನೆ ಇಟ್ಬೇಡಿ. ದೇವ್ರೆ, ಏನಾಗಬಾರ್ದು ಅಂತ ಅನ್ಕೊಂಡಿದ್ನೋ ಅದಾಗ್ತಾ ಇಲ್ಲ. ಮನಸ್ಸಿಗೆ ಏನೋ ಒಂಥರ ಸಮಾಧಾನ. ನೋಡಪ್ಪ ವೇದಾಂತ್, ಪೂಜೆ ಸರಿಯಾದ ಸಮಯಕ್ಕೆ ನಡಿಬೇಕು. ಅಪರಾಹ್ನ ಆದಮೇಲೆ ದೈವಿಕ ಕಾರ್ಯ ಮಾಡೋದು ತಪ್ಪಾಗುತ್ತೆ. ಪೂಜೆಗೆ ಯಾರು ಕೂರ್ತಾರೆ ಅಂತ ಬೇಗ ತೀರ್ಮಾನ ಮಾಡಿ. ವೇದಾಂತ್, ನನ್ನ ಸಲಹೆ ಸರಿ ಅನ್ಸುತ್ತೆ ಅನ್ನೋದಾದ್ರೆ ಈ ತಾಯಿನೇ ಪೂಜೆ ಕೂರ್ಬೋದು. ನೀವು ವೈಜಯಂತಿ ಅಮ್ಮನ ಬಗ್ಗೆ ಹೇಳ್ತಿದ್ದೀರಾ ಗುರುಗಳೇ? ಹೌದು. ಈಕೆ ಮನಸ್ಸಿನಲ್ಲಿ ಕಲ್ಮಶ ಇಲ್ಲ.
ಜೊತೆಗೆ ಈಕೆ ಮುಖದಲ್ಲಿ ದೈವಿಕ ಕಳೆ ಕಾಣಿಸ್ತಾ ಇದೆ. ಹಬ್ಬದ ವಾತಾವರಣ, ನಿಮ್ಮ ಹೊಸ ಬಟ್ಟೆ ನಿಜವಾಗ್ಲೂ ನಿಮಗೆ ದೈವಿಕ ಕಡೆ ತಂದ್ಕೊಟ್ಟಿದೆ. ಅಷ್ಟೇ ಅಲ್ಲ, ಈ ನಿನ್ನ ತಮ್ಮ ಬದುಕುಳಿದಿದ್ದೆ ಈ ತಾಯಿಲಿರೋ ದೈವಶಕ್ತಿಯಿಂದ. ಈ ತಾಯಿ ಆ ಭಗವಂತನಲ್ಲಿ ಮಾಡಿಕೊಂಡಿರೋ ಪ್ರಾರ್ಥನೆಯಿಂದ. ಅದೇ ಕಾರಣಕ್ಕೆ ಈ ತಾಯಿ ಪೂಜೆ ಕೂತ್ಕೊಳ್ಳೋದು ಸೂಕ್ತ ಅಂತ ಅನ್ನಿಸ್ತಾ ಇದೆ. ಅವ್ರಿಗೂ ಈ ಮನೆಗೂ ಸಂಬಂಧನೇ ಇಲ್ಲ. ಅವರು ಅಜ್ಜಿ ನೋಡ್ಕೊಳಕ್ ಬಂದಿದ್ದವರು. ಈ ಮನೆಗೆ ಸಂಬಂಧನೇ ಇಲ್ದಿರೋರು ಪೂಜೆ ಮಾಡ್ಬೋದಾ ಗುರುಗಳೇ? ಯಾಕಮ್ಮ ಮಾಡಬಾರ್ದು? ಈಕೆ ನಿಮ್ಮ ಅಜ್ಜಿ ಸಹಾಯಕ್ಕೆ ಬಂದಿದ್ದಾರೆ ಅಂತ ನೀವೆಲ್ಲ ಅನ್ಕೊಂಡಿದ್ದೀರಾ ಅಷ್ಟೇ. ಇವರಾಗೆ ಬಂದಿದ್ದಲ್ಲ, ಆ ಭಗವಂತನೇ ಕಳಿಸಿರೋದು. ಈಕೆ ಈ ಮನೆನ ಕಾಪಾಡೋಕ್ ಬಂದಿರೋದು, ಅನಾಹುತನ ತಪ್ಸೋಕ್ ಬಂದಿರೋದು. ಈ ಮಹಾತಾಯಿ ಇಲ್ಲಿರ್ಲಿಲ್ಲ ಅಂದಿದ್ರೆ ಇಲ್ಲೊಂದು ಬಲಿ ಆಗ್ತಿತ್ತು. ಆ ಅನಾಹುತನ ಈಕೆ ಭಕ್ತಿ ಮತ್ತು ತ್ಯಾಗನೇ ಕಾಪಾಡಿತು. ಈ ತಾಯಿ ಮಾತೃ ಸ್ವರೂಪಿಣಿ, ಕ್ಷಮೆಯ ಧರಿತ್ರಿ. ಅದು ಅಲ್ಲದೆ ಪೂಜೆ ಅನ್ನೋದು ಭಗವಂತನಿಗೆ ನಾವು ಸಲ್ಲಿಸೋ ಕೋರಿಕೆಯಾಗಿರುತ್ತೆ. ಒಂದು ಜೀವಕ್ಕೆ ಒಳ್ಳೇದಾಗ್ಲಿ ಅಂತ ಮತ್ತೊಂದು ಜೀವ ಯಾಕೆ ಕೋರಿಕೆ ಸಲ್ಲಿಸಬಾರದು? ಹೌದು ಗುರುಗಳೇ, ನೀವೇ ಇದನ್ನು ಹೇಳ್ತಿದ್ದೀರ ಅಂದಮೇಲೆ ನಾನು ಇದನ್ನ ಖಂಡಿತವಾಗ್ಲೂ ಒಪ್ಕೊಳ್ತೀನಿ. ವೈಜಯಂತಿ ಅಮ್ಮ ಪೂಜೆ ಕೂತು ನಡೆಸ್ಕೊಳ್ಳೋದ್ರಲ್ಲಿ ನಮ್ಗೆ ಯಾವ ತೊಂದರೆನೂ ಇಲ್ಲ. ಅಮ್ಮ, ನೀವು ಈ ಪೂಜೆನ ನಡೆಸ್ಕೊಡ್ತೀರಾ? ಸಾಧ್ಯ ಇಲ್ಲ. ಅವಳು ಯಾರು, ಎಲ್ಲಿಂದ ಬಂದ್ಲು, ಅವಳ ಹಿನ್ನೆಲೆ ಏನು ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಮೇಲಾಗಿ ಅವಳು ಗಂಡ ಇಲ್ಲ, ಅವಳು ವಿಧವೆ. ಇವಳ ಕೈಯಿಂದ ಪೂಜೆ ಮಾಡಿಸಿದ್ರೆ ಈ ಮನೆಗೆ ಶ್ರೇಯಸ್ಸಾಗತ್ತಾ? ಹಾಗೊಂದು ವೇಳೆ ಪೂಜೆ ಕೂತ್ಕೊಳ್ಳೇಬೇಕು ಅನ್ನೋದಾದ್ರೆ ವೇದಾಂತ ಅಮೂಲ್ಯನೇ ಕೂತ್ಕೊಳ್ಳಿ. ತಾಯಿ, ನಿಮ್ಮಂತವರ ಬಾಯಲ್ಲಿ ಇಂಥ ಮಾತು ಬರಬಾರದು. ಒಂದು ಹೆಣ್ಣಿನ ಯೋಗ್ಯತೆಯನ್ನ, ಒಳ್ಳೆತನನ ಗಂಡ ಇದ್ದಾನೋ ಇಲ್ವೋ ಅನ್ನೋದ್ರ ಮೇಲೆ ಅಳಿಬಾರದು. ಗಂಡ ಇಲ್ದೇ ಇದ್ರೆ ಆಕೆ ಮಾಂಗಲ್ಯ ಭಾಗ್ಯ ಕಳೆದೋಗುತ್ತೆ ವಿನಃ ತಾಯಿ ಸ್ಥಾನ ಅಲ್ಲ. ನಾವು ಯಾವ್ಯಾವ ಜಾಗದಲ್ಲಿ ತಾಯಿನ ಕರಿಬಹುದೋ ಅಲ್ಲೆಲ್ಲ ದೇವರೂ ಕರಿಬಹುದು ಅಂತಾರೆ. ಹಾಗಿರುವಾಗ ಒಳ್ಳೇದಾಗ್ಲಿ ಅಂತ ದೇವರನ್ನ ತಾಯಿ ಕರಿಬಾರ್ದ? ಗಂಡನ ಆಯಸ್ಸು ಈಕೆ ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ ತಾಯಿ. ಪೂಜೆಗೆ ಬೇಕಾಗಿರೋದು ಭಕ್ತಿ, ಶ್ರದ್ಧೆ ಮತ್ತು ನಿಷ್ಕಲ್ಮಶವಾದ ಮನಸ್ಸು. ಈಕೆ ನಿಮ್ಗೆ ಬರೀ ವಿಧವೆಯಾಗಿ ಮಾತ್ರ ಕಾಣಿಸ್ತಿರ್ಬೋದು, ಆದ್ರೆ ನನಗೆ ಈಕೆಯಲ್ಲಿ ದೈವಿ ಸ್ವರೂಪ ಕಾಣಿಸ್ತಾ ಇದೆ. ಈಕೆಯಿಂದ ಈ ಮನೆಗೆ, ನಿಮ್ಮ ಮೊಮ್ಮಗನಿಗೆ ಒಳ್ಳೆಯದೇ ಆಗುತ್ತೆ. ಅಷ್ಟೇ ಅಲ್ಲ, ಯಾವುದೋ ಒಂದು ದುಷ್ಟ ಶಕ್ತಿ ನಿಮ್ಮ ಮನೆನ ಆವರಿಸ್ಕೊಂಡಿದೆ. ಆದರೆ ಈಕೆಯಲ್ಲಿರೋ ದೈವಿ ಗುಣ ನಿಮ್ಮ ಕುಟುಂಬವನ್ನ ಕಾಪಾಡ್ತಾ ಇದೆ. ನಿಮ್ಮ ಮನೆನ ನಾಶ ಮಾಡಬೇಕು ಅಂತ ಒಂದು ಶಕ್ತಿ ಹೊಂಚಾಗ್ತಿದ್ರೆ ಈ ಮಹಾತಾಯಿ ಈ ಮನೆನ ಉಳಿಸ್ಬೇಕು ಅಂತ ಹೋರಾಡ್ತಿದ್ದಾಳೆ. ನಿಮ್ಮ ಮನೆಯಲ್ಲಿ ವಿಷ ಮತ್ತು ಅಮೃತ ಎರಡೂ ಇದೆ.
ನಿಮ್ಮ ಪಾಲಿಗೆ ಈ ತಾಯಿನೇ ಅಮೃತ. ಈಕೆ ನಿಮ್ಮನೇಲಿ ಇದ್ದಷ್ಟು ದಿನ ನೀವೆಲ್ಲರೂ ನೆಮ್ಮದಿಯಾಗಿರ್ತೀರ. ಈಕೆ ಈಗ ಪೂಜೆ ಕೂತ್ಕೊಂಡ್ರೆ ಮಾತ್ರ ಮೃತ್ಯುಂಜಯ ಹೋಮದ ಪೂರ್ಣ ಫಲ ಈ ಹುಡುಗಂಗೆ ಸಿಗೋದು. ಅಜ್ಜಿ, ನನಗೂ ಗುರುಗಳು ಹೇಳ್ತಿರೋದು ಸರಿ ಅನಿಸ್ತದೆ. ಪೂಜೆಗೆ ಯಾರು ಕೂತ್ಕೊಂಡ್ರೆ ಏನಂತೆ, ಧ್ರುವನಿಗೆ ಒಳ್ಳೇದಾಗೋದು ಮುಖ್ಯ ಅಲ್ವಾ? ವೈಜಯಂತಿ ಅಮ್ಮನೆ ಪೂಜೆ ಕೂತ್ಕೊಳ್ಬೇಕು ಅನ್ನೋದು ಆ ಭಗವಂತನ ಇಚ್ಛೆ ಆಗಿದ್ರೆ ಅದು ಹಾಗೆ ಆಗ್ಲಿ ಬಿಡಿ. ಅದು ಅಲ್ಲದೆ ಗುರುಗಳೇ ಹೇಳ್ತಿದ್ದಾರೆ, ವೈದೇಹಮ್ಮನ ಮುಖದಲ್ಲಿ ದೇವಿ ಕಳೆ ಇದೆ, ಅವ್ರ ಪೂಜೆ ಕೂತ್ರೆ ಧ್ರುವನ್ ಒಳ್ಳೇದಾಗುತ್ತೆ ಅಂತ ಅವರೇ ಹೇಳ್ತಿದಾರಲ್ಲ. ಗುರುಗಳು ಹೇಳಿದಾಗೆ ವೈಜಯಂತಿ ಮನೆ ಪೂಜೆಗೆ ಕೂತ್ಕೊಳ್ಳಿ ಬಿಡಿ ಅಜ್ಜಿ. ಹೌದಜ್ಜಿ, ಗುರುಗಳು ಹೇಳ್ದಾಗೆ ವೈಜಯಂತಿ ಅಮ್ಮನೆ ಪೂಜೆ ಕೂತ್ಕೊಳ್ಳಿ. ಪೂಜೆ ಉದ್ದೇಶ ಧ್ರುವಂಗ್ ಒಳ್ಳೇದಾಗಬೇಕು ಅಂತ ಅಲ್ವಾ? ಅಣ್ಣ ಹೇಳ್ತಿರೋದು ಸರಿಯಾಗಿದೆ ಅಜ್ಜಿ. ನಮ್ಗೆ ಯಾರಿಗೂ ರಾಜಣ್ಣನ ಪರವಾಗಿ ಈ ಪೂಜೆ ಕೂತ್ಕೋಬೇಕು ಅನ್ನೋ ಸ್ವಾರ್ಥ ಇಲ್ಲ. ಎಲ್ಲರೂ ರಾಜಣ್ಣಂಗೆ ಒಳ್ಳೇದಾಗ್ಲಿ ಅಂತಾನೆ ಕೇಳ್ತಿರೋದು. ಎಲ್ಲದಕ್ಕಿಂತ ಹೆಚ್ಚಾಗಿ ವೈಜಯಂತಿ ಅಮ್ಮ ರಾಜಣ್ಣನ ತನ್ನ ಸ್ವಂತ ಮಗನ ಥರ ನೋಡ್ಕೊಳ್ತಿದ್ದಾರೆ. ಹಾಗಾಗಿ ಅವ್ರ ಈ ಪೂಜೆ ಕೂತ್ಕೊಳ್ಳೋದೇ ಸರಿ. ನೀವೆಲ್ಲರೂ ಹೇಳ್ತಿದ್ದೀರಾ ಅಂದಮೇಲೆ ಆಯ್ತು, ವೈಜಯಂತಿನೇ ಪೂಜೆ ನಡೆಸ್ಕೊಳ್ಳಿ. ಅಮ್ಮ, ವೈಜಯಂತಮ್ಮ ಪೂಜೆ ನಡೆಸ್ಕೊಡೋದ್ರಿಂದ ನಿಮ್ಗೇನು ಬೇಜಾರಿಲ್ಲ ತಾನೆ? ಬೇಜಾರೇನಿಲ್ಲ ವೇದಾಂತ್, ಇವರೇ ನಡೆಸ್ಕೊಳ್ಳಿ. ಪೂಜೆ ಯಾರು ಮಾಡ್ತಾರೆ ಅನ್ನೋದು ಮುಖ್ಯ ಅಲ್ಲ, ನನ್ನ ಮಗನ ಪ್ರಾಣ ಮುಖ್ಯ. ಈ ಪೂಜೆಯಿಂದ ಅವನಿಗೆ ಒಳ್ಳೇದಾದ್ರೆ ಅಷ್ಟೇ ಸಾಕು. ಅಮ್ಮ, ನನ್ನ ತಮ್ಮನ ಶ್ರೇಯಸ್ಗೋಸ್ಕರ ನೀವೇ ಕೂತಿ ಪೂಜೆನ ನೆರವೇರಿಸ್ಕೊಡ್ತೀರಾ ಪ್ಲೀಸ್? ಪೂಜೆ ನಡೆಸ್ಕೊಡೋದು ನನ್ನ ಪುಣ್ಯ ಅನ್ಕೋತೀನಿ. विष्णु गुरुदेवो महेश्वरः गुरु साक्षात् परब्रह्म तस्मै श्री गुरवे नमः। गुरुब्रह्मा गुरवे सर्वलोकानां विषये भवरोगिणां विजये सर्वविद्यानां दक्षिणामूर्ते नमः। त्रैलोक्य संपदालेख्य समुल्लेखन वित्तये सच्चिदानन्दरूपाय शिवाय ब्रह्मणे नमः। यामाहु सर्वलोकानां प्रकृतिं शास्त्रपारम्परिकधर्मचारिणीं शम्भोः सुगन्धिं पुष्टिवर्धनम् उर्वारुकमिव बन्धना मृत्योर्मुक्षीयमामृतात्। ಏ ಅಮೂಲ್ಯ, ಇದು ನಿನ್ ಕಿತಾಬ ದಿನ. ನಂಗೆ ಎಲ್ರ ಮುಂದೆ ಅವಮಾನ ಮಾಡ್ತಿಲ್ಲ. ನೋಡ್ತಿರು ನಿನ್ನನ್ನ ಏನ್ ಮಾಡ್ತೀನಿ ಅಂತ. ನಾನು ಕೊಡೋ ಏಟನ್ನ ನೀನು ಲೈಫ್ ಲಾಂಗ್ ನೆನ್ಪಿಟ್ಕೊಳ್ಬೇಕು. ಹಾಗೆ ಮಾಡ್ತೀನಿ. ಮನಸ್ಸನ್ನು ಚಂಚಲ ಮಾಡಿಕೊಳ್ಳದೆ ನಿರ್ಮಲವಾಗಿರ್ತಕ್ಕಂಥ ಮನಸ್ಸಿಂದ ಧ್ರುವ ಅಂತಕ್ಕಂಥವ್ರಿಗೆ ಅಪಮೃತ್ಯು ದೋಷ ನಿವಾರಣೆ ಆಗಲಿ, ಆ ಮಹಾಮೃತ್ಯು ಸ್ವಾಮಿಗೆ ಒಳ್ಳೆ ಪ್ರಾರ್ಥನೆ ಮಾಡ್ಕೊಳ್ಳಿ. ಎಲ್ಲರ ನಿಮ್ಮ ಸಹ ಕುಟುಂಬದವರು ಸಂಕಲ್ಪ ಮಾಡ್ಕೊಳ್ಳಿ. ಅಮ್ಮ, ಆ ಬೆಳ್ಳಿ ತುಂಬಿಯಲ್ಲಿ ನೀರು ತಗೊಂಬನ್ನಿಮ್ಮ. ಸರಿ.
ಸ್ವರ ಬಡಿತದ ಸಾರಥಿ ಧರೆಗಿಳಿದಿಳು ಮೂರತಿ ಸ್ವರ ಬಡಿತದ ಸಾರಥಿ. ಅಮ್ಮ, ಏನು ಯೋಚನೆ ಮಾಡಬೇಡಿ, ಇದೆಲ್ಲ ಶುಭ ಸಂಕೇತ. ದೈವಿ ಕಳೆಯರೋರು ಪೂಜೆ ಮಾಡಿದಾಗ ಇಂಥ ಧನಾತ್ಮಕವಾದ ಸಂವೇದನೆ ಸಿಗುತ್ತೆ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರುಬುದ್ಧಿ ವಿನಾಶಾಯ ದೀಪಲಕ್ಷ್ಮೀ ನಮೋಸ್ತುತೆ. ಮಹೇಶ್ವರಾಯ ನಮಃ. ಓಂ ಶಂಭವೇ ನಮಃ. ಓಂ ಪಿನಾಕಿನೇ ನಮಃ. ಶೇಖರಾಯ ನಮಃ. ವಾಮದೇವಾಯ ನಮಃ. जगदीश सुधीश भवेश विभो परमेश परात्पर भूतपितं प्रणतं पतितं हतबुद्धिबलं जनतारण तारयतापितम्. जगदीश सुधीश भवेश विभो परमेश परात्पर भूतपितं जगदीश सुधीश भवेश विभो परमेश परात्पर भूतपितं प्रणतं पतितं हतबुद्धिबलं जनतारण तारयतापितम्. गुणहीन सुदीन मलिन मतिं त्वयि पातरिदातरि चामरत्युत्तम ಬರೀ ಪೂಜೆಗಳಿಂದ ಸಿದ್ಧಿಗಳು ಸಿಗಲ್ಲ. ಮನುಷ್ಯನ ಸ್ವಭಾವದಿಂದ, ಆತನ ಪ್ರಾಮಾಣಿಕ ಕೋರಿಕೆಯಿಂದ ಮತ್ತು ಅವನು ಮಾಡಿದ ಪುಣ್ಯ ಕಾರ್ಯಗಳಿಂದನೂ ಪೂಜೆ ಫಲಪ್ರದ ಆಗುತ್ತೆ. ಇಲ್ಲಿಗೆ ಈ ಪೂಜೆ ಸಂಪೂರ್ಣ. ಆ ಭಗವಂತ ಈ ಪೂಜೆಯ ಪೂರ್ಣ ಫಲ ನಿಮಗೆ ನೀಡಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಪೂಜೆಯಿಂದ ನಿಮ್ಮ ಮನೇಲಿರೋ ಎಲ್ಲ ಸಮಸ್ಯೆನೂ ಪರಿಹಾರ ಆಯಿತು ಅಂತ ಅಲ್ಲ, ಆದರೆ ಭಯ ಬೇಡ, ಆತಂಕ ಬೇಡ. ಈ ತಾಯಿ ಮನೇಲಿರೋವರೆಗೂ ನಿಮ್ಗೆಲ್ಲ ಏನೂ ಆಗಲ್ಲ. ಯಾವ ದುಷ್ಟಶಕ್ತಿನೂ ಏನು ಮಾಡೋಕ್ಕಾಗಲ್ಲ. ಇವರಲ್ಲಿರೋ ದೈವಶಕ್ತಿ ದುಷ್ಟಶಕ್ತಿಗಳನ್ನ ತಡೆಯುತ್ತೆ. ಆ ದುಷ್ಟಶಕ್ತಿಗೆ ಈ ಮನೆಯ ಮುಂದಿನ ಪೀಳಿಗೆಗೆ ತೊಂದರೆ ಕೊಡೋ ಉದ್ದೇಶ ಇದೆ.
ಆದ್ರೆ ಈ ಸಾತ್ವಿಕ ಶಕ್ತಿ ಅದನ್ನ ತಡೆಯುತ್ತೆ. ಯಾರು ಭಯ ಪಡೋ ಅಗತ್ಯ ಇಲ್ಲ. ನೋಡಿ, ನಾಳೆಯಿಂದ ಈ ಮನೆಯಲ್ಲಿ ದಿನನಿತ್ಯ ದೇವರ ಪೂಜೆ ಆಗಲಿ, ಅದು ಈ ತಾಯಿನೇ ಮಾಡಲಿ, ನಿಮ್ಮೆಲ್ರಿಗೂ ಒಳ್ಳೇದಾಗುತ್ತೆ. ಸರಿ ಗುರುಗಳೇ, ನೀವು ಹೇಳಿದಾಗೆ. ಈ ತಾಯಿ ಈ ಮನೇಲಿ ದೀಪ ಹಚ್ಚಿದ್ರೆ ಅದು ನಂದ ದೀಪ ಆಗುತ್ತೆ. ಆದಷ್ಟು ಬೇಗ ಒಂದು ಒಳ್ಳೆ ಸುದ್ದಿ ಬರುತ್ತೆ. ಯಾವ ಸುದ್ದಿ ಗುರುಗಳೇ? ನಮ್ಮ ರಾಜಣ್ಣ ಬೇಗ ಗುಣ ಆಗ್ತಾರಾ? ಭವಿಷ್ಯನ ತಿಳ್ಕೊಳ್ಳೋ ಕುತೂಹಲ ಬೇಡ, ಅದು ಯಾವತ್ತಿಗೂ ಹಿತ ಅಲ್ಲ. ಅದು ಯಾವತ್ತಿದ್ರೂ ನಿಮ್ಗೆ ಗೊತ್ತಾಗುತ್ತೆ. ಶಂಭೋ ಮಹಾದೇವ.